ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವಂಥ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಎಲ್ಲ ನಮ್ಮ PSI ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೀನಿ. ಈ ಪುಸ್ತಕದಲ್ಲಿ ನಾನು ನಿಮಗೆ PSI ಪೇಪರ್ 1ಗೆ ಸಂಬಂಧಿಸಿದ ಟ್ರಾನ್ಸ್ಲೇಷನ್ ಹಾಗೆ ಪ್ರಿಸಿ ರೈಟಿಂಗ್ ಈ ಕಾನ್ಸೆಪ್ಟ್ಸನ್ನು ಕವರ್ ಮಾಡಿದ್ದೀನಿ ವಿತ್ ಇಂಗ್ಲಿಷ್ ಗ್ರಾಮರ್. PSI ಪೇಪರ್ 2ಗೆ ಸಂಬಂಧಿಸಿದ 5 ಮಾಡೆಲ್ ಪೇಪರ್ಸನ್ನು ಇದರಲ್ಲಿ ನೀವು ನೋಡ್ತೀರಾ. ಪ್ರತಿಯೊಂದು ಮಾಡೆಲ್ ಪೇಪರ್ನಲ್ಲಿ 100 ಪ್ರಶ್ನೆಗಳಿದ್ದು ಅದಕ್ಕೆ ಉತ್ತರಗಳನ್ನು ಕೂಡ ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೀನಿ. ಈ ಪುಸ್ತಕ ಎಲ್ಲ PSI ವಿದ್ಯಾರ್ಥಿಗಳಿಗೆ ಬಹಳ ಉಪಯೋಗ ಆಗುತ್ತೆ. ನೀವು ಕೂಡ ಯಾವುದಾದ್ರೂ ಒಂದು ಒಳ್ಳೆಯ ಪುಸ್ತಕವನ್ನು ತಗೊಳ್ಬೇಕು ಅಂತಿದ್ದಲ್ಲಿ ಇದು ನಿಮಗೆ ಬಹಳ ಸಹಾಯವನ್ನು ಮಾಡುತ್ತೆ. ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸಲಾಗುತ್ತೆ. ಇವತ್ತು ನಿಮ್ಮ ಜೊತೆಲಿ ನಾನು ಒಂದು ಟ್ರಾನ್ಸ್ಲೇಷನ್ ಪ್ಯಾರಾಗ್ರಾಫನ್ನು ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತಿನ ನಮ್ಮ ಡಿಸ್ಕಷನ್ನ ಪ್ರಶ್ನೆ ಈ ರೀತಿಯಲ್ಲಿದೆ. ಇಂಗ್ಲಿಷ್ನ ಒಂದು ಪ್ಯಾರಾಗ್ರಾಫ್ನ ಕನ್ನಡ ಭಾಷೆಗೆ ಹೇಗೆ ಅನುವಾದ ಮಾಡೋದು ಅಂತ ನೋಡಿ ತಿಳ್ಕೊಳ್ಳೋಣ. ಓಕೆ, ಬನ್ನಿ ಓದೋಣ. We have a fixed amount of water on earth. It just changes its states and goes through a cyclic order known as the water cycle. The water cycle is a natural process that is continuous in nature. It is the pattern in which the water from oceans, seas, lakes, etc. gets evaporated and turns to vapor. ನೋಡಿ, ಈ ರೀತಿಯಲ್ಲಿ ನಮ್ಮ ಇವತ್ತಿನ ಈ ಸೆಷನ್ನ ಪ್ಯಾರಾಗ್ರಾಫ್ ಇದೆ. ಇದನ್ನು ನಮ್ಮ ಕನ್ನಡ ಭಾಷೆಗೆ ಹೇಗೆ ಅನುವಾದ ಮಾಡೋದು ಅಂತ ನೋಡ್ತಾ ಹೋಗೋಣ. ಏನು ಕೊಟ್ಟಿದ್ದಾರೆ? ವಿ ಹ್ಯಾವ್ ಅ ಫಿಕ್ಸ್ಡ್ ಅಮೌಂಟ್ ಆಫ್ ವಾಟರ್ ಆನ್ ಅರ್ತ್ ಅಂತ ಕೊಟ್ಟಿದ್ದಾರೆ. ವಿ ಸದ್ಯಕ್ಕೆ ಇಲ್ಲಿ ನಾವು ಅಂತ ತಗೊಳ್ತೀನಿ, ಇದು ಸ್ವಲ್ಪ ಮಟ್ಟಿಗೆ ಬದಲಾಗುತ್ತೆ, ನಾವು ಆಮೇಲೆ ನೋಡೋಣ. ಹ್ಯಾವ್ ಇದು ಹೊಂದಿದೆ, ಇದು ಕೂಡ ಬದಲಾಗುತ್ತೆ, ಇವೆರಡು ಸ್ವಲ್ಪ ಬದಲಾಗುತ್ತೆ. ಲೆಟ್ಸ್ ಸಿ. ಏನು ಫಿಕ್ಸ್ಡ್ ಅಮೌಂಟ್ ಆಫ್ ವಾಟರ್ ಆನ್ ಅರ್ತ್ ಅಂದರೆ ನಮಗೆ ಇರುವಂಥ ನೀರೇನಿದೆ ಅಷ್ಟೇ, ಅಷ್ಟು ಬಿಟ್ಟು ನಮಗೆ ಎಕ್ಸ್ಟ್ರಾ ಸಿಗೋದಿಲ್ಲ, ಇರೋದೇ ಅದನ್ನು ಹೇಳುವಾಗ ಫಿಕ್ಸ್ಡ್ ಅಮೌಂಟ್ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನು ಬರೆಯುವಾಗ ಈ ರೀತಿಯಲ್ಲಿ ಬರೀಬೇಕು. ನೋಡ್ಕೊಳ್ಳಿ, ನಿಗದಿತ ಅಂತ ಬರುತ್ತೆ. ನಿಗದಿತ ಅಮೌಂಟ್ ಅಂತ ಕೊಟ್ಟಿದ್ದಾರಲ್ವ, ಇದನ್ನು ನಾವು ತಗೊಳ್ಬಹುದು ಪ್ರಮಾಣ ಅಂತ. ಓಕೆ, ಇದನ್ನು ನಾವು ತಗೊಳ್ಬಹುದು ಪ್ರಮಾಣ. ಆಫ್ ವಾಟರ್ ನೀರು, ಎಲ್ಲಂತೆ ಆನ್, ಇದನ್ನು ನಾವು ಮೇಲೆ ಅಂತ ಹೇಳ್ತೀವಿ. ಆನ್ ಅರ್ತ್ ಭೂಮಿಯ ಮೇಲೆ, ಈ ರೀತಿಯಲ್ಲಿ ಬರುತ್ತೆ. ಇಲ್ಲಿಗೆ ನಾನು ಈ ಒಕ್ಯಾಬ್ಯುಲರಿಯನ್ನು ಮುಗಿಸಿದ್ದೀನಿ. ಇದನ್ನು ಈಗ ನಾವು ವಾಕ್ಯವಾಗಿ ಬರಿಬೇಕು. ಬನ್ನಿ ನೋಡೋಣ ಹೇಗೆ ಇದನ್ನು ವಾಕ್ಯವಾಗಿ ಬರೆಯೋದು ಅಂತ. ವಿ ಹ್ಯಾವ್ ಅ ಫಿಕ್ಸ್ಡ್ ಅಮೌಂಟ್ ಆಫ್ ವಾಟರ್ ಆನ್ ಅರ್ತ್. ನಮಗೆ ಭೂಮಿಯ ಮೇಲೆ ನಿಗದಿತ ಪ್ರಮಾಣದ ನೀರು ಇದೆ, ಅಥವಾ ನಾವು ಭೂಮಿಯ ಮೇಲೆ ನಿಗದಿತ ಪ್ರಮಾಣದ ನೀರನ್ನು ಹೊಂದಿದ್ದೇವೆ. ನೋಡಿದ್ರ, ನಮಗೆ ಅಂತ ನಾನಿಲ್ಲಿ ಹೇಳಿದೆ, ನಾವು ಅಂತಲೂ ಹೇಳಿದೆ, ಅದನ್ನೇ ನಾನು ಹೇಳಿದ್ದು. ಇವೆರಡು ಕೂಡ ಬದಲಾಗುತ್ತೆ. ನೀವು ಎರಡರಲ್ಲಿ ಯಾವ ರೀತಿಯಲ್ಲಾದರೂ ಬರಿಬಹುದಿರುತ್ತೆ. ನಾನು ಈ ರೀತಿಯಲ್ಲಿ ಬರೆದು ತೋರಿಸ್ತೀನಿ, ನೋಡ್ಕೊಳ್ಳಿ. ನಾವು ಭೂಮಿಯ ಮೇಲೆ ಎಂತಹ ಪ್ರಮಾಣ ಅದನ್ನು ಬರಿಬೇಕು. ನಿಗದಿತ ಪ್ರಮಾಣದ ನೀರನ್ನು ಹೊಂದಿದ್ದೇವೆ. ಈ ರೀತಿಯಲ್ಲಿ ನಮ್ಮ ವಾಕ್ಯ ಬರುತ್ತೆ. ನೋಡಿ, ಇಲ್ಲಿ ನಾವು ಅನ್ನುವಂಥದ್ದೇನಿದೆ ಇದನ್ನ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಅಂದರೆ ನಾನು, ನೀವು ಅಂತ ಅರ್ಥ. ನಾವೆಲ್ಲರೂ ನಾವು ಏನನ್ನು ಹೊಂದಿದ್ದೇವಂತೆ, ಏನನ್ನ? ನೀರನ್ನ. ಹೇಗಿದೆ ಅದು? ನಿಗದಿತ ಪ್ರಮಾಣದಲ್ಲಿದೆ. ಎಲ್ಲಿದೆ? ಭೂಮಿಯ ಮೇಲೆ. ನೋಡಿ, ಎಲ್ಲಿ, ಎಷ್ಟು, ಏನು, ಇಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದನ್ನೇ ಆಬ್ಜೆಕ್ಟ್ ಅಂತ ಹೇಳೋದು. ಹಾಗಾಗಿ ನೀವು ಒಂದು ವೇಳೆ ವಾಕ್ಯವನ್ನು ರಚನೆ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀರಾ, ಅಥವಾ ನಿಮ್ಗಿನ್ನ ಡೌಟ್ಸ್ ಇದೆ ಅಂತಿದ್ದಲ್ಲಿ ನೀವು ಈ ಫಾರ್ಮುಲಾನ ಬಳಸಿ. ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಡ್, ಈ ಫಾರ್ಮುಲಾ ನಿಮಗೆ ಬಹಳ ಸಹಾಯ ಮಾಡುತ್ತೆ. ಇದರಲ್ಲಿ ಹೆಚ್ಚಾಗಿ ಏನಿರೋದಿಲ್ಲ, ನೀವು ಕಂಟೆಂಟನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಕಾನ್ಸೆಪ್ಟ್ ಇದೆ ನೋಡಿ, ಆಬ್ಜೆಕ್ಟ್ ರೈಟಿಂಗ್, ಇದನ್ನು ಸ್ವಲ್ಪ ಮಟ್ಟಿಗೆ ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಬರೆಯೋದು ತುಂಬ ಸುಲಭ ಆಗುತ್ತೆ. ಹಾಗಾದರೆ ಇದರಲ್ಲಿ ನಾನು ತೋರಿಸೋದಾದರೆ ಯಾವುದು ಸಬ್ಜೆಕ್ಟ್,
ವಿ. ಯಾಕೆ? ಇಲ್ಲಿ ನಾವೇ ಕ್ರಿಯೆಯನ್ನು ನಡೆಸ್ತಾ ಇರುವಂಥ ಕ್ರಿಯೆ ಏನು? ಏನನ್ನು ಹೊಂದಿರೋದು. ಏನನ್ನು ಹೊಂದಿದ್ದೀವಿ? ಫಿಕ್ಸ್ಡ್ ಅಮೌಂಟ್ ಆಫ್ ವಾಟರ್. ಎಲ್ಲಿ? ಭೂಮಿಯ ಮೇಲೆ, ಆನ್ ಅರ್ತ್. ನೋಡಿ, ಇದು ಆಬ್ಜೆಕ್ಟ್ ಆಯಿತು. ಇಂಗ್ಲಿಷ್ನಲ್ಲಿ ವಾಕ್ಯವನ್ನು ರಚನೆ ಮಾಡೋದಕ್ಕೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅನ್ನೋ ಕಾನ್ಸೆಪ್ಟನ್ನು ಬಳಸಿದ್ರೆ ಕನ್ನಡ ಭಾಷೆಯಲ್ಲಿ ಹೀಗೆ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಅನ್ನೋ ಕಾನ್ಸೆಪ್ಟನ್ನು ಬಳಸ್ತೀವಿ. ಓಕೆ, ಇದು ಮೊದಲನೇ ವಾಕ್ಯ ಆಗಿತ್ತು. ಎರಡನೇ ವಾಕ್ಯ, ಇಟ್ ಜಸ್ಟ್ ಚೇಂಜಸ್ ಅಂತ ಕೊಟ್ಟಿದ್ದಾರೆ. ಇಟ್ ಅಂತ ಕೊಟ್ಟಿದ್ದಾರಲ್ವಾ, ಅಂದರೆ ನೀರಿನ ಬಗ್ಗೆನೇ ಮಾತಾಡ್ತಾ ಇರುವಂಥದ್ದು. ಹಾಗಾಗಿ ಇದನ್ನು ನಾವು ಲಿಂಕಿಂಗ್ ವರ್ಡ್ ಅಂತ ಹೇಳೋದು. ಹಿಂದಿನ ವಾಕ್ಯದಿಂದ ಇದು ಕಂಟಿನ್ಯೂ ಆಗ್ತದೆ. ಇಟ್ ಜಸ್ಟ್ ಚೇಂಜಸ್ ಇಟ್ಸ್ ಸ್ಟೇಟ್ಸ್. ಇದು ಜಸ್ಟ್ ಚೇಂಜಸ್ ಅಂತಿದೆ ಅಲ್ವಾ, ಇದನ್ನು ಹೀಗೆ ತಗೊಳ್ಳೋಣ, ಬದಲಾಯಿಸುತ್ತದೆ. ಓಕೆ, ಏನು? ಇಟ್ಸ್ ಅದರ ಸ್ಟೇಟ್ಸ್ ಅಂತ ಹೇಳಿದ್ದಾರೆ. ಸ್ಟೇಟ್ಸ್ ಅಂತ ಅಂದರೆ ಯೂಶಲಿ ಇದನ್ನ ರಾಜ್ಯಗಳು ಅಂತ ಹೇಳ್ತೀವಿ, ಆದರೆ ಇಲ್ಲಿ ಮಾತಾಡ್ತಾ ಇರುವಂಥದ್ದು ಅದ್ರ ಬಗ್ಗೆ ಅಲ್ಲ, ಇದನ್ನ ರೀತಿಗಳು ಅಂತ ಹೇಳ್ತೀವಿ. ಅಂದರೆ ನೋಡಿ ತೋರಿಸ್ತೀನಿ, ಈ ರೀತಿಗಳು ಅಂತ ತಗೊಳ್ಳೋಣ, ಆಮೇಲೆ ಸ್ವಲ್ಪ ಬದಲಾಗುತ್ತೆ. ಒಂದು ವೇಳೆ ನಾನು ಯಾವುದಾದ್ರೂ ಒಂದು ಗ್ಲಾಸ್ನಲ್ಲಿ ನೀರನ್ನು ತುಂಬಿದ್ರೆ ಅದು ಅದೇ ರೀತಿಯಲ್ಲೇ ಬರುತ್ತೆ. ಅದೇ ಒಂದು ಬೌಲ್ನಲ್ಲಿ ನಾನೇನಾದರೂ ತುಂಬಿದ್ರೆ ನೀರನ್ನು ಅದು ಅದೇ ಶೇಪಿಗೆ ಬರುತ್ತೆ ಅಲ್ವಾ. ಇಟ್ ಡಿಪೆಂಡ್ಸ್ ನಾವು ಯಾವುದ್ರಲ್ಲಿ ನೀರನ್ನು ಹಾಕ್ತಾ ಇದ್ದೀವಿ ಅಂತ. ಹಾಗಾಗಿ ಇಟ್ ಜಸ್ಟ್ ಚೇಂಜಸ್ ಇಟ್ ಸ್ಟೇಟ್ಸ್. ಇದೇನು ಮಾಡುತ್ತೆ? ಅದು ಹೋಗಿದಂಥ ಸ್ಥಳದ ಅಥವಾ ಅದು ಇರೋವಂಥ ಸ್ಥಳದ ರೀತಿಗೆ ಅದು ಬದಲಾಗ್ಬಿಡುತ್ತೆ. ಅದನ್ನ ಇಲ್ಲಿ ಹೇಳಿರುವಂಥದ್ದು. ಆ್ಯಂಡ್ ಮತ್ತು ಗೋಸ್ ಥ್ರೂ ಅ ಸೈಕ್ಲಿಕ್ ಆರ್ಡರ್. ಹೋಗುತ್ತೆ ಅಥವಾ ಹೋಗುತ್ತದೆ, ಬೆಟರ್ ತಗೊಳ್ಳೋಣ, ಹೋಗುತ್ತದೆ. ಎಲ್ಲಿಗೆ ಹೋಗುತ್ತದೆ? ಥ್ರೂ, ಮೂಲಕ. ಆ ಸೈಕ್ಲಿಕ್ ಆರ್ಡರ್ ಅಂತ ಕೊಟ್ಟಿದ್ದಾರೆ. ಸೈಕ್ಲಿಕ್ ಅಂತ ಅಂದರೆ ನಾವು ಅದನ್ನು ಹೇಳಬಹುದು, ಆವರ್ತಕ ಅಂತನಾದರೂ ಹೇಳಬಹುದು ಅಥವಾ ಚಕ್ರ ಅಂತನಾದರೂ ಹೇಳಬಹುದು. ಓಕೆ, ನಾನಿಲ್ಲಿ ತಗೊಳ್ತಾ ಇದ್ದೀನಿ ಚಕ್ರ, ಆವರ್ತಕ ಅಂತ ಕೂಡ ಹೇಳ್ತೀವಿ ಇದನ್ನು. ಆರ್ಡರ್ ಅಂತ ಕೊಟ್ಟಿದ್ದಾರೆ, ತಗೊಳ್ಳೋಣ ಕ್ರಮ. ಅದಾದಮೇಲೆ ಕಾಮ ಇದೆ. ನೋನ್ ಆಸ್ ದ ವಾಟರ್ ಸೈಕಲ್. ನೋನ್ ಆಸ್ ಕರೆಯಲಾಗುತ್ತದೆ. ವಾಟರ್ ಸೈಕಲ್ ಇದನ್ನು ನೀರಿನ ಚಕ್ರ ಅಂತ ಹೇಳಬಹುದು. ಬನ್ನಿ ನೋಡೋಣ ಇದನ್ನು ಅರ್ಥ ಮಾಡ್ಕೊಂಡು ಹೇಗೆ ಬರೆಯೋದು ಅಂತ. ಇಟ್ ಜಸ್ಟ್ ಚೇಂಜಸ್ ಇಟ್ಸ್ ಸ್ಟೇಟ್ಸ್. ಇದು ತನ್ನ ರೀತಿಯನ್ನು ಬದಲಾಯಿಸುತ್ತೆ. ಆ್ಯಂಡ್ ಗೋಸ್ ಥ್ರೂ ಅ ಸೈಕ್ಲಿಕ್ ಆರ್ಡರ್. ಆ್ಯಂಡ್ ಇದು ಒಂದು ಚಕ್ರದ ಕ್ರಮದ ಮೂಲಕ ಮುಂದೆ ಹೋಗುತ್ತೆ. ಆ್ಯಂಡ್ ಇದನ್ನು ನಾವೇನಂತ ಕರಿತೀವಿ? ನೀರಿನ ಚಕ್ರ ಅಂತ ಕರಿತೀವಿ. ಹಾಗಾದರೆ ಹೇಗೆ ಬರೀಬಹುದು? ಅಥವಾ ಇದನ್ನು ನೀರಿನ ಸೈಕಲ್ ಅಂತ ಕೂಡ ಹೇಳ್ತಾರೆ, ಬಟ್ ಸರಿ ಬರೋದಿಲ್ಲ. ವಾಟರ್ ಸೈಕಲ್ ಅನ್ನುವಂಥದ್ದನ್ನು ಕನ್ನಡದಲ್ಲೇ ನೀರಿನ ಚಕ್ರ ಅಂತಲೇ ಬರಿತಾ ಹೋಗೋಣ. ಓಕೆ, ಬನ್ನಿ ನೋಡೋಣ. ಇದು ಮೊದಲನೇ ಭಾಗ, ಅಂದರೆ ಇಲ್ಲಿಂದ ಇಲ್ಲಿಯವರೆಗೂ ಇದನ್ನು ನಾನು ಬರಿತಾ ಇದ್ದೀನಿ. ಇದು ಅದರ ರೀತಿಗಳನ್ನು, ನಾನು ಆಗಲೇ ಹೇಳಿದೆ ಅಲ್ವಾ ಸ್ವಲ್ಪ ಬದಲಾಗುತ್ತೆ ಅಂತ, ನೋಡಿ ಬರ್ತಿದ್ದೀನಿ. ಇದು ಅದರ ರೀತಿಗಳನ್ನು ಬದಲಾಯಿಸುತ್ತದೆ. ಇದು ಅದರ ರೀತಿಗಳನ್ನು ಬದಲಾಯಿಸುತ್ತದೆ. ಓಕೆ, ಆ್ಯಂಡ್ ಮತ್ತು ಗೋಸ್ ಥ್ರೂ ಅ ಸೈಕ್ಲಿಕ್ ಆರ್ಡರ್. ಇದು ಚಕ್ರದ ಅಥವಾ ಚಕ್ರಕ್ರಮದ, ದಿಸ್ ಇಸ್ ಬೆಟರ್, ಚಕ್ರಕ್ರಮದ ಮೂಲಕ ಹೋಗುತ್ತದೆ ಅಥವಾ ನಡೆಯುತ್ತದೆ. ಓಕೆ, ಹೋಗುತ್ತದೆ ಅಥವಾ ನಡೆಯುತ್ತದೆ. ಕಮ, ನೋನ್ ಆಸ್ ದಿ ವಾಟರ್ ಸೈಕಲ್. ಇದನ್ನು ನೀರಿನ ಚಕ್ರ ಎಂದು ಕರೆಯಲಾಗುತ್ತದೆ. ಇದನ್ನು ನೀರಿನ ಚಕ್ರ ಎಂದು ಕರೆಯಲಾಗುತ್ತದೆ ಅಥವಾ ಕರೆಯಲ್ಪಡುತ್ತದೆ. ಎನಿಥಿಂಗ್ ಇಸ್ ಓಕೆ. ಕರೆಯಲಾಗುತ್ತದೆ, ಫುಲ್ ಸ್ಟಾಪ್. ನೋಡಿ ಹೀಗೆ ಇಲ್ಲಿ ನಾನು ವಾಕ್ಯವನ್ನು ತಗೊಂಡಿದ್ದೀನಿ. ಅಗೇನ್ ನಾನು ಯಾವುದೇ ವಾಕ್ಯ ರಚನೆ ಮಾಡೋದಕ್ಕೆ ಫಾರ್ಮುಲಾ ಬಳಸಿಲ್ಲ. ಮೊದಲನೇದಾಗಿ ಈ ಭಾಗವನ್ನು ನಾನು ತಗೊಂಡೆ, ಇದು ಅನೇಕ ರೀತಿಗಳಿಗೆ ಬದಲಾಗುತ್ತೆ ಅಂತ. ನೆಕ್ಸ್ಟ್ ಏನಂತ ತಗೊಂಡೆ, ಇದು ಯಾವ ಪ್ರೋಸೆಸ್ನಲ್ಲಿ ವರ್ಕ್ ಮಾಡುತ್ತೆ ಆ್ಯಂಡ್ ಅದನ್ನೇ ಏನಂತ ಕರೀತಾರೆ. ಇದನ್ನು ಹೀಗೆ ಬರೆದಿದ್ದೀನಿ, ಯಾವುದೇ ಫಾರ್ಮುಲಾ ನೀಡಿಲ್ಲ. ಹಿಂದಿನ ವಾಕ್ಯದಲ್ಲಿ ಎಸ್ ನಾವು ಫಾರ್ಮುಲಾ ಬಳಸಿದ್ವಿ, ಬಟ್ ಇಲ್ಲಿ ವಿತೌಟ್ ಫಾರ್ಮುಲಾ ಹೇಗೆ ವಾಕ್ಯ ರಚನೆ ಮಾಡೋದು ಅಂತ ತೋರಿಸ್ಕೊಟ್ಟೆ. ಐ ಹೋಪ್ ಯು ಗಾಟ್ ದ ಕಾನ್ಸೆಪ್ಟ್. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ?
ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಕ್ರಿಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಮುಂದಿನ ವಾಕ್ಯ ಹೀಗಿದೆ: The water cycle is natural process that is continuous in nature. ಓಕೆ, ಇದನ್ನು ನಾವು ಆಲ್ರೆಡಿ ಬರೆದಿದ್ದೀವಿ ಹಿಂದಿನ ವಾಕ್ಯದಲ್ಲಿ, ಮತ್ತೊಮ್ಮೆ ಬರೆಯೋದು ಬೇಡ. ನ್ಯಾಚುರಲ್ ಪ್ರೋಸೆಸ್, ನೈಸರ್ಗಿಕ ಪ್ರೋಸೆಸ್, ಪ್ರಕ್ರಿಯೆ ಅಂತ ಹೇಳ್ತೀವಿ. ಪ್ರಕ್ರಿಯೆ that is continuous in nature, that ಅದು ಕಂಟಿನ್ಯೂಯಸ್, ನಿರಂತರ, ಇನ್ ನೇಚರ್ ಇದನ್ನು ನಾವು ತಗೊಳ್ಳೋಣ ಪ್ರಕೃತಿಯಲ್ಲಿ ಅಂತ ತಗೊಳ್ಳೋಣ. ಓಕೆ, ಎಸ್, ಇಲ್ಲಿಗೆ ನಮ್ಮ ಒಕ್ಯಾಬ್ಯುಲರಿಯ ಭಾಗ ಮುಗ್ದಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಮಾತಾಡ್ತಾ ಇರುವಂಥದ್ದು ವಾಟರ್ ಸೈಕಲ್. ನಮಗೆಲ್ಲ ಕೂಡ ಗೊತ್ತಿದೆ ಮಳೆ ಹೇಗೆ ಬರುತ್ತೆ ಅಂತ ಅಲ್ವಾ. ಸೊ ಅಸ್ಯೂಮ್ ಮಾಡ್ಕೊಳ್ಳಿ, ಇದು ಕ್ಲೌಡ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಮಳೆ ಬರುತ್ತೆ, ಅದಾದಮೇಲೆ ಇಲ್ಲಿ ನೀರು ನಿಂತ್ಕೊಳ್ಳುತ್ತೆ. ಓಕೆ, ಸೊ ಇದೆಲ್ಲವೂ ಕೂಡ ನೀರು. ಆಮೇಲೆ ಇದೇನಾಗುತ್ತೆ, ವೇಪರ್ ಆಗುತ್ತೆ. ಯಾರ ಸಹಾಯದಿಂದ? ಸೂರ್ಯನ ಸಹಾಯದಿಂದ ಅಲ್ವಾ. ಆವಿಯಾಗಿ ಮೇಲಕ್ಕೆ ಹೋಗುತ್ತೆ, ತಿರ್ಗಾ ಕ್ಲೌಡ್ಸ್ ಫಾರ್ಮ್ ಆಗುತ್ತೆ, ತಿರ್ಗಾ ಮಳೆ ಬರುತ್ತೆ. ಸೊ ದಿಸ್ ಇಸ್ ವಾಟ್ ಕಾಲ್ಡ್ ವಾಟರ್ ಸೈಕಲ್. ಅದ್ರ ಬಗ್ಗೆ ಇಲ್ಲಿ ಅವರು ಮಾತಾಡ್ತಾ ಇರುವಂಥದ್ದು. ಅದನ್ನೇ ಈಗ ನಾವು ಬರಿತಾ ಹೋಗ್ಬೇಕಾಗತ್ತೆ. ಇದನ್ನೆಲ್ಲ ನಾವು ಸಣ್ಣವರಿದ್ದಾಗ ಓದಿದ್ವಿ. ಜನರಲ್ ಟಾಪಿಕ್ಸ್ ಹೀಗೆ ಇರುತ್ತೆ, ನಮಗೆಲ್ಲ ಗೊತ್ತಿರೋಂಥ ಕಾನ್ಸೆಪ್ಟ್ಸೇ ಇಲ್ಲಿ ಕೊಟ್ಟಿರ್ತಾರೆ. ಆದರೆ ಪದಗಳನ್ನು ತಗೊಳ್ಳೋವಂಥದ್ದು ಇಟ್ಸ್ ಟ್ರಿಕಿ. ನಿಮಗೆ ಆ ಪದವನ್ನು ಕನ್ನಡದಲ್ಲಿ ಏನಂತಾರೆ, ಇಂಗ್ಲೀಷ್ನಲ್ಲಿ ಏನಂತಾರೆ ಅನ್ನೋದು ಗೊತ್ತಿದ್ದಾಗ ಮಾತ್ರ ಆನ್ಸರನ್ನು ಬರೆಯೋದಕ್ಕೆ ಸಾಧ್ಯ. ಏನು ಹೇಳಿರೋದು? ವಾಟರ್ ಸೈಕಲ್ ಈಸ್ ನ್ಯಾಚುರಲ್ ಪ್ರೋಸೆಸ್. ಈ ನೀರಿನ ಚಕ್ರ ಏನಿದೆ ಇದು ನೈಸರ್ಗಿಕ ಪ್ರಕ್ರಿಯೆಯಾಗಿದ್ದು ಆ್ಯಂಡ್ ಇದು ನಿರಂತರವಾಗಿದೆ. ಎಲ್ಲಿ? ನಮ್ಮ ಪ್ರಕೃತಿಯಲ್ಲಿ. ಹೇಗೆ ಬರೆಯೋದು ಬನ್ನಿ ನೋಡೋಣ. ನೀರಿನ ಚಕ್ರವು ಅಥವಾ ವಾಟರ್ ಸೈಕಲ್, ಎನಿಥಿಂಗ್ ಇಸ್ ಓಕೆ. ನೀರಿನ ಚಕ್ರವು ಒಂದು ಏನಾಗಿದ್ದು ನೈಸರ್ಗಿಕ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನೈಸರ್ಗಿಕ ಪ್ರಕ್ರಿಯೆಯಾಗಿದ್ದು ಈ ರೀತಿಯಲ್ಲೂ ತಗೊಳ್ಬಹುದು ಇಫ್ ಇಟ್ ಈಸ್ ರಿಕ್ವೈರ್ಡ್. ನೈಸರ್ಗಿಕ ಪ್ರಕ್ರಿಯೆ ಅದು ಎಲ್ಲಿ? ಪ್ರಕೃತಿಯಲ್ಲಿ. ಅದು ಪ್ರಕೃತಿಯಲ್ಲಿ ಏನಾಗಿದೆ? ನಿರಂತರವಾಗಿದೆ. ನೋಡಿ ಕೊಟ್ಟಿದ್ದಾರಲ್ವಾ, ಈಸ್ ಕಂಟಿನ್ಯೂಯಸ್, ನಿರಂತರವಾಗಿದೆ. ಹೀಗೆ ಇಲ್ಲಿ ನಾನು ತಗೊಂಡಿದ್ದೀನಿ. ಆಸ್ ಯು ಕ್ಯಾನ್ ನೋಟಿಸ್, ಮೊದಲನೇ ಭಾಗದಲ್ಲಿ ನಾನು ಹೇಳಿರೋದು ನೀರಿನ ಚಕ್ರ ಎಲ್ಲಿ ಏನಾಗಿದೆ, ನೈಸರ್ಗಿಕ ಪ್ರಕ್ರಿಯೆ. ಹಾಗೆ ಇಲ್ಲಿ ಇದು ಎಲ್ಲಿ ನಿರಂತರವಾಗಿದೆ ಅಂತ ಹೇಳ್ತಾ ಇರೋದು, ಪ್ರಕೃತಿಯಲ್ಲಿ. ಅಗೇನ್ ಫಾರ್ಮುಲಾ ನೀಡಿಲ್ಲ ನಮಗೆ, ಅದು ಅಂತ ಏನು ಕೊಟ್ಟಿದ್ದಾರೆ ನೋಡಿ, ದ್ಯಾಟ್ ಅಂತ. ಇದನ್ನ ಲಿಂಕ್ ಆಗಿ ಇಟ್ಕೊಂಡು ಎರಡನ್ನೂ ಕೂಡ ಒಂದೇ ಸಮ ತಗೊಂಡಿರುವಂಥದ್ದು. ಈ ರೀತಿಯಲ್ಲಿ ನಾನು ವಾಕ್ಯಗಳನ್ನು ಬ್ರೇಕ್ ಮಾಡಿದ್ದೀನಿ. ಓಕೆ, ನಮ್ಮ ಸೆಷನ್ನ ಮುಂದಿನ ವಾಕ್ಯದ ಕಡೆಗೆ ಹೋಗ್ತಾ ಇದ್ದೀನಿ. ಇಟ್ ಈಸ್ ದ ಪ್ಯಾಟ್ರನ್ ಇನ್ ವಿಚ್ ವಾಟರ್ ಫ್ರಮ್ ದ ಓಷನ್, ಸೀಸ್, ಲೇಕ್ಸ್ ಎಕ್ಸೆಟ್ರಾ ಗೆಟ್ಸ್ ಎವಾಪರೇಟೆಡ್ ಅಂಡ್ ಟರ್ನ್ಸ್ ಇನ್ ಟು ವೇಪರ್. ನಾನು ಆಗಲೇ ನಿಮ್ಗೊಂದು ಡ್ರಾಯಿಂಗ್ ಬರೆದು ತೋರಿಸಿದೆ ನೋಡಿ, ಅದನ್ನೇ ಅವರಲ್ಲಿ ಹೇಳಿರೋವಂಥದ್ದು. ಇಟ್ ಅಂತ ಕೊಟ್ಟಿದ್ದಾರೆ, ತಗೊಳ್ಳೋಣ. ಇದು ಪ್ಯಾಟ್ರನ್ ಅಂತ ಅಂದರೆ ಅದು ಒಂದು ಫಾಲೋ ಮಾಡ್ತಾ ಇರುತ್ತೆ, ಒಂದು ವೇಯಲ್ಲೇ ಹೋಗ್ತಾ ಇರುತ್ತೆ. ಅದನ್ನು ನಾವು ಕನ್ನಡದಲ್ಲಿ ಈ ರೀತಿಯಲ್ಲಿ ಬರಿತೀವಿ. ಪ್ಯಾಟ್ರನ್ ಅಂತ ಕೊಟ್ಟಿದ್ದಾರೆ ನೋಡಿ, ಇದನ್ನು ಮಾದರಿ ಅಂತ ಹೇಳ್ತೀವಿ. ವಿಚ್ ದ ವಾಟರ್, ನೀರು, ಫ್ರಮ್, ಇದನ್ನು ಆಮೇಲೆ ಹೇಳ್ತೀನಿ, ಓಷನ್ಸ್, ಸಾಗರಗಳು ಅಂತ ತಗೊಳ್ಳಿ. ಸೀಸ್ ಅಂತ ಕೊಟ್ಟಿದ್ದಾರೆ, ಸಮುದ್ರಗಳು ಅಂತ ತಗೊಳ್ಳಿ. ಇದನ್ನು ಲೇಕ್ಸ್ ಅಂತ ಕೊಟ್ಟಿದ್ದಾರೆ, ಸರೋವರಗಳು ಅಂತ ನಾವು ಇದನ್ನು ತಗೊಳ್ಬಹುದು. ಎಕ್ಸೆಟ್ರಾ ಅಂತ ಕೊಟ್ಟಿದ್ದಾರೆ ನೋಡಿ, ಇದನ್ನು ನಾವು ಹೇಳ್ತೀವಿ ಇತ್ಯಾದಿ ಅಂತ. ಇದು ನೀಟಾಗಿ ವಾಕ್ಯದಲ್ಲಿ ಬರೆದು ತೋರಿಸ್ತೀನಿ. ಗೆಟ್ಸ್ ಎವಾಪರೇಟೆಡ್ ಅಂದರೆ ಆವಿಯಾಗುತ್ತದೆ. ಓಕೆ, ಆ್ಯಂಡ್ ಟರ್ನ್ಸ್ ಟು ವೇಪರ್, ಇದನ್ನ ತಿರುಗುತ್ತದೆ. ಹೀಗೆ ತಗೊಳ್ಳೋಣ. ವೇಪರ್ ಅಂತ ಕೊಟ್ಟಿದ್ದಾರೆ. ವೇಪರ್ ಇದನ್ನು ಕೂಡ ನಾವು ಆವಿ ಅಂತಲೇ ತಗೊಳ್ತೀವಿ. ಕ್ಲಿಯರ್? ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ನೋಡಿ,
ಇಟ್ ಈಸ್ ದ ಪ್ಯಾಟ್ರನ್, ಇದೊಂದು ಮಾದರಿ. ಇದರಲ್ಲಿ ಏನಾಗುತ್ತೆ, ನೀರು ಸಾಗರಗಳು, ಸಮುದ್ರಗಳು, ಸರೋವರಗಳು ಇತ್ಯಾದಿ ಈ ಕಡೆಗಳಿಂದೆಲ್ಲ ಆವಿಯಾಗುತ್ತೆ. ಹಾಗೆ ಇದು ಆವಿಯಾಗಿ ಬದಲಾಗುತ್ತೆ. ಅದನ್ನು ಅವರಿಗೆ ಹೇಳಿರೋ ಅಂಥದ್ದು. ಹೇಗೆ ಬರೆಯೋದು ನೋಡಿ, ಇದು ಸಾಗರಗಳು, ಸಮುದ್ರಗಳು, ಸಾಗರಗಳು, ಸಮುದ್ರಗಳು, ಸರೋವರಗಳು, ಸರೋವರಗಳು ಇತ್ಯಾದಿಗಳಿಂದ, ನೋಡಿ ಫ್ರಮ್ ಹೀಗೆ ಬಳಕೆ ಆಯ್ತು ನಮಗೆ, ಇತ್ಯಾದಿಗಳಿಂದ ಏನಾಗುತ್ತೆ, ಆವಿಯಾಗುತ್ತದೆ, ಆವಿಯಾಗುತ್ತದೆ ಮತ್ತು ಆವಿಯಾಗಿ ಬದಲಾಗುತ್ತದೆ, ತಿರುಗುತ್ತದೆ, ಎನಿಥಿಂಗ್ ಇಸ್ ಓಕೆ, ಬದಲಾಗುತ್ತದೆ. ಹೀಗಿದನ್ನ ಬರಿಬಹುದು. ಇಲ್ಲೊಂದು ಪದ ತಗೊಂಡಿಲ್ಲ, ಇತ್ಯಾದಿಗಳಿಂದ ಏನು ಆವಿಯಾಗುವಂಥದ್ದು, ನೀರು ಅಲ್ವಾ, ಸೇರಿಸದೆ ನೋಡಿ. ಇದು ಒಂದು ಮಾದರಿಯಾಗಿದ್ದು ಹೀಗಾದ್ರೂ ಬರೀರಿ, ಅಥವಾ ಈ ಮಾದರಿಯು ಹೀಗಾದ್ರೂ ಬರೀರಿ. ಇದು ಒಂದು ಮಾದರಿಯಾಗಿದ್ದು ಸಾಗರಗಳು, ಸಮುದ್ರಗಳು, ಸರೋವರಗಳು ಇತ್ಯಾದಿಗಳಿಂದ ನೀರು ಆವಿಯಾಗುತ್ತದೆ ಮತ್ತು ಆವಿಯಾಗಿ ಬದಲಾಗುತ್ತದೆ. ಹೀಗೆ ಇಲ್ಲಿ ನಾನು ವಾಕ್ಯವನ್ನ ತಗೊಂಡಿದ್ದೀನಿ. ಇಲ್ಲೂ ಕೂಡ ಯಾವುದೇ ಫಾರ್ಮುಲಾ ಬಳಸಿಲ್ಲ. ಇದು ಅಂತಂದ್ರೆ ಹಿಂದಿನ ವಾಕ್ಯದಲ್ಲಿ ನಾವು ನೋಡಿದಂತಹ ವಿಷಯ. ನೋಡಿ, ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಿಂದಿನ ವಾಕ್ಯದಲ್ಲಿ ನಾವು ವಾಟರ್ ಸೈಕಲ್ನ ಬಗ್ಗೆ ಮಾತಾಡಿದ್ವಿ. ಅದೇ ಪ್ರೋಸೆಸ್ನ ಬಗ್ಗೆ ಇಲ್ಲಿ ಅವ್ರು ನಮಗೆ ಹೇಳ್ತಾ ಇರುವಂಥದ್ದು. ಎಲ್ಲೆಲ್ಲಿಂದ ನೀರು ಈ ರೀತಿಯಲ್ಲಿ ಆಗುತ್ತೆ ಅದನ್ನ ಅವರು ಹೇಳಿದ್ದಾರೆ. ಸೊ ಫಸ್ಟ್ ಅದನ್ನ ತಗೊಂಡಿದ್ದೀನಿ. ಆದ್ಮೇಲೆ ಏನಾಗುತ್ತೆ, ಅದಾದ್ಮೇಲೆ ಯಾವುದಾಗಿ ಬದಲಾಗುತ್ತೆ. ಈ ರೀತಿಯಲ್ಲಿ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ಒಂದೊಂದಾಗಿ ಬರ್ಕೊಂಡು ಹೋಗಬಹುದು. ಸಮಯ ತುಂಬ ಕಡಿಮೆ ಹಿಡಿಯುತ್ತೆ. ನಿಮಗೆ ಪದಗಳು ಗೊತ್ತಿಲ್ಲ, ಅಥವಾ ಈ ಪದವನ್ನ ಏನಂತಾರೆ ಅಥವಾ ಇದನ್ನ ಏನಂತಾರೆ ಅಂತ ಯೋಚನೆ ಮಾಡ್ಕೊಂಡು ಕೂತಾಗ ಅಫ್ಕೋರ್ಸ್ ನಿಮ್ಮ ಟೈಮ್ ಕಡಿಮೆ ಆಗುತ್ತೆ. ನಿಮಗೆ ಕಂಟೆಂಟನ್ನು ಹೆಚ್ಚಾಗಿ ಬರೆಯೋಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿನೇ ಆದಷ್ಟು ಪ್ರತಿನಿತ್ಯ ಒಕ್ಯಾಬ್ಯುಲರಿನ ಪ್ರಾಕ್ಟೀಸ್ ಮಾಡಿ. ನಿಮಗೆ ಒಕ್ಯಾಬ್ಯುಲರಿನ ಪ್ರಾಕ್ಟೀಸ್ ಮಾಡೋದಕ್ಕೆ ನೀವು ನ್ಯೂಸ್ ಪೇಪರ್ ಬಳಸಬಹುದು, ಮ್ಯಾಗ್ಝಿನ್ಸ್ ಬಳಸಬಹುದು. ನಾನು ಆಲ್ರೆಡಿ ಹೇಳಿದ್ದೀನಿ, ಪ್ರಜಾವಾಣಿ, ದ ಹಿಂದೂ ನ್ಯೂಸ್ ಪೇಪರ್ ನಿಮ್ಗೆ ಸಹಾಯ ಮಾಡುತ್ತೆ. ಮ್ಯಾಗಝಿನ್ ಅಂತ ಬಂದಾಗ ಯೋಜನಾ ಮ್ಯಾಗಝಿನ್, ಕುರುಕ್ಷೇತ್ರ ಮ್ಯಾಗಝಿನ್ ನಿಮಗೆ ಸಹಾಯ ಮಾಡುತ್ತೆ. ಅದನ್ನ ಇಟ್ಕೊಂಡು ನೀವು ಎಕ್ಸಾಮ್ಸ್ಗೆ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ತಯಾರಿಯನ್ನು ನಡೆಸ್ಕೊಳ್ಬಹುದಿರುತ್ತೆ. ಇದಾಗಿತ್ತು ಇವತ್ತಿನ ಸೆಷನ್. ಇವತ್ತಿನ ಸೆಷನಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಇಂಗ್ಲೀಷ್ನ ಒಂದು ಪ್ಯಾರಾಗ್ರಾಫನ್ನು ಕನ್ನಡ ಭಾಷೆಗೆ ಹೇಗೆ ಅನುವಾದ ಮಾಡೋದು, ವಿತ್ ಫಾರ್ಮುಲಾ, ವಿತೌಟ್ ಫಾರ್ಮುಲಾ ಹೇಗೆ ನೀವು ಬರಿಬೇಕಾಗುತ್ತೆ ಅಂತ ಹೇಳ್ಕೊಟ್ಟೆ. ಐ ಹೋಪ್ ಯು ಗಾಟ್ ದ ಕಾನ್ಸೆಪ್ಟ್. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರಿದ್ರೆ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ನಮ್ಮ ಕೋರ್ಸ್ಗೆ ಜಾಯಿನ್ ಆಗಬೇಕು, ನಮ್ಮ ಪುಸ್ತಕವನ್ನೇನಾದರೂ ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ಈ ಕೂಡಲೇ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನೆನ್ನೆ ಸೆಷನ್ ನೋಡಿಲ್ಲ ಅಂತಿದ್ದಲ್ಲಿ ಇಲ್ಲಿಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಕ್ಲಿಕ್ ಮಾಡಿ ವಾಚ್ ಮಾಡಿ. ಥ್ಯಾಂಕ್ ಯು ಪೀಪಲ್. ನಾಳೆ 8 ಗಂಟೆಗೆ ಮತ್ತೊಂದು ವಿಷಯವನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ.